ಇವತ್ತು ಅವನು ನನ್ನ ಮಗನಾಗಿ ಪರಿಚಯಿಸ್ತಿಲ್ಲ, ನಾನು ಅಪ್ಪು ಮಗನಾಗಿ ಪರಿಚಯಿಸ್ತಾ ಇದ್ದೀನಿ ಅವನು. ನೀನು ಇರೋವರೆಗೂ ಮರಿಬೇಡ ಮಗನ ಅವ್ರನ್ನ. ಅಪ್ಪನೇ ಪರಿಚಯಿಸ್ತಾರೆ ಇದು. ಆಮೇಲೆ ಅಪ್ಪು ಹೋದ್ಮೇಲೆ ಇದನ್ನು ಅಶ್ವಿನಿ ಮುಂದೆ ಹೊರ್ಸ್ಕೊಂಡು ಹೋಗ್ತಾರೆ. ಅವ್ರು ಕರೆದ್ಬಿಟ್ಟು ಮಾತಾಡ್ತಾರೆ, ನನ್ನ ಮಗ ಅವನು ಮಾಡಿ ಅಂತ ಹೇಳ್ತಾರೆ. ಅವನ್ನೆಲ್ಲ ಹೋಗ್ಬೇಕಾದ್ರೆ ಒಬ್ಬ ತಂದೆ ಮಾಡೋ ಕರ್ತವ್ಯನ ಜವಾಬ್ದಾರಿನ ವಹಿಸ್ಕೊಂಡು ಹೋಗಿದ್ದಾನೆ ಅಂತ ನನಗನ್ಸುತ್ತೆ. ನೋಡಿ, ಸಿನಿಮಾ ಮಾಡೋಕ್ಕೆ ಇಬ್ಬರು ಬೇಕು, ತಂದೆ ತಾಯಿ. ತಂದೆ ಅಂದವನು ನಿರ್ಮಾಪಕ, ತಾಯಿ ಅನ್ನೋರು ನಿರ್ದೇಶಕ. ಹೊಂಬಾಳೆ ನೋಡಿ, ಅವರು ದೇವರಿಗೆ ಮುಡಿಸ್ತಾರೆ ಆ ಹೂನ. ಅಂಥವ್ರ ಹತ್ರ ನನ್ನ ಮಗನ್ನ ಅವ್ರ ಜವಾಬ್ದಾರಿ ಒಪ್ಕೊಂಡು ಒಳ್ಳೆ ಗೂಡಲ್ಲಿ ಗುಬ್ಬಚ್ಚಿ ಮರಿಗಳನ್ನ ಕಾಪಾಡುತ್ತಲ್ಲ, ಆ ಥರ ಕಾಪಾಡ್ಕೊಂಡು ಸಿನಿಮಾನ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಇವಾಗ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಅಂದರೆ ಯಾವುದು ಟೆನ್ಷನ್ ಇಲ್ಲ, ಸಿನಿಮಾಗೆ ಏನು ಖರ್ಚು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದು ಟೆನ್ಷನ್ ಇಲ್ಲ, ಹೇಗೆ ರಿಲೀಸ್ ಮಾಡಬೇಕು ಅಂತ.